ರೈತ ಬಾಂಧವರೇ ಹಾಗೂ ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ದಿನ ಮೆಂತ್ಯ ಅಥವಾ ಮೇಥಿ ಅಂತ ಕರಿತೀವಿ ಅಥವಾ ಫೆನುಗ್ರೀಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅದ್ರ ಬಗ್ಗೆ ಕುರಿತಾಗಿ ಮಾತನಾಡೋಣ. ಅದು ಭೂಮಿಯ ಮೇಲೆ ಇರ್ತಕ್ಕಂಥ ಅಮೃತವೇ ಸರಿ. ಅದ್ರ ಕುರಿತಾಗಿ ಮಾತನಾಡೋದಾಯಿತು ಅಂತ ಹೇಳಿದರೆ, ನಾವು ಮೊದಲನೇದಾಗಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಇದು ಒಂಥರ ಏನು ಅಂತ ಹೇಳಿದರೆ ವರ್ಸಟೈಲ್ ಹರ್ಬ್ ಅಂತ ಹೇಳ್ತೇವೆ. ಅಂದರೆ ಒಂದು ಚಿಕ್ಕದಾದಂಥ ಸಸಿ. ಇದು ಏನು ಅಂತಂದರೆ ನಮ್ಮ ಮೊಣಕಾಲನ್ನು ದಾಟಲ್ಲ, ಅಷ್ಟು ಸಣ್ಣ ಸಸಿ ಬರುತ್ತೆ. ಅದು ಆ ಲೀಫನ್ನು, ಆ ಎಲೆಗಳನ್ನು ನಾವು ಏನು ಅಂತ ಹೇಳಿದರೆ ವೆಜಿಟೇಬಲ್, ಗ್ರೀನ್ ಲೀಫಿ ವೆಜಿಟೇಬಲ್ ಅಥವಾ ಹಸಿರೆಲೆ ಏನು ಕಾಯಿ ಪಲ್ಯಗಳು ಆಗಿ ಬಳಸ್ತೇವೆ. ಅದಾದಮೇಲೆ ಅದರ ಬೀಜಗಳು ಬರ್ತಾವಲ್ಲ, ಅವನ್ನ ನಾವು ಏನು ಅಂದರೆ ಸೀಡ್ ಸ್ಪೈಸ್ ಅಂಥೇಳಿ ಬಳಸಲಾಗ್ತದೆ. ಇದು ಒಂದು ಸ್ವಲ್ಪ ಟೇಸ್ಟಲ್ಲಿ ಬಿಟ್ರಾಗಿರುತ್ತೆ, ಕಹಿಯಾಗಿರುತ್ತೆ ಅಥವಾ ನಟಿ ಫ್ಲೇವರ್ ಇರುತ್ತೆ. ಮತ್ತು ಇಲ್ಲಿ ಇಂಡಿಯನ್ ಮತ್ತು ಮೆಡಿಟೇರಿಯನ್ ರೀಜನ್ಸಲ್ಲಿ ಎಲ್ಲ ಅಡುಗೆಗಳಲ್ಲಿ ಬಳಸ್ತಾರೆ ಹೆಚ್ಚಾಗಿ. ಇದು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡೋಕ್ಕೆ, ಯಾರು ಡಯಾಬಿಟಿಕ್ ಇರ್ತಾರೋ ಅವ್ರಿಗೆ, ಕೆಲವೊಬ್ಬರಿಗೆ ಬ್ಲೋಟಿಂಗ್ ಸಮಸ್ಯೆ ಇರುತ್ತೆ, ಡೈಜೆಷನ್ ಆಗ್ತಿರಲ್ಲ, ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ, ಅವ್ರಿಗೆ ಒಳ್ಳೆಯದು. ಹಾಲು ಉಣಿಸೋವಂಥ ತಾಯಂದರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಏನೆಲ್ಲ ಮಾಡ್ತಾರೆ ಅಂತ ಹೇಳಿದರೆ, ಮೇಥಿ ಪರಾಠ ಮಾಡ್ತಾರೆ, ಸಬ್ಜಿ ಅಥವಾ ಪಲ್ಯ ಮಾಡ್ತಾರೆ, ಕರೀಸ್ ಸಾಂಬಾರುಗಳು ಆ ಥರದ್ದೆಲ್ಲ ಮಾಡ್ತಾರೆ ಅಂಥೇಳಿ. ಮೇನ್ ಬೆನಿಫಿಟ್ ಬಂದುಬಿಟ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇರ್ತದೆ. ಏನು ಅಂತ ಹೇಳಿದರೆ ರಿಚ್ ಇನ್ ಪ್ರೋಟೀನು. ಹಾಗಾಗಿ ಜಿಮ್ಗೆ ಹೋಗ್ತಕ್ಕಂಥ ಎಲ್ಲರೂ ಇದನ್ನು ಬಳಸ್ಬೋದು. ಅಥವಾ ದೇಹವನ್ನು ಬೆಳೆಸ್ಕೋಬೇಕು ಅಥವಾ ಕೆಲಸ ಜಾಸ್ತಿ ಮಾಡ್ತೀವಿ ಅಂತಕ್ಕಂಥ ಪ್ರೋಟೀನ್ ಬೇಕು ಅಂತಕ್ಕಂಥವು ಬಳಸ್ಕೋಬೋದು. ಫೈಬರ್ ಇರ್ತದೆ, ನಾರಿನಾಂಶ ತುಂಬ ಇರೋದರಿಂದ ಇದು ಗಟ್ ಹೆಲ್ತ್ ಅಂತ ಹೇಳ್ತೀವಿ ಅಥವಾ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟು. ಎಲ್ಲ ಮಹಿಳೆಯರು ಇದನ್ನು ಸೇವಿಸಲೇಬೇಕು ಅಂತ. ಯಾಕಂತ ಹೇಳಿದರೆ ಇದು ಐರನ್ ಅಥವಾ ನಮ್ಮ ಒಂದು ಕಬ್ಬಿಣಾಂಶ ಇರುತ್ತೆ, ಹಾಗಾಗಿ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ರೀತಿ ಮ್ಯಾಗ್ನೀಸಿಯಮ್ ಇರುತ್ತೆ, ಮೆದುಳಿನ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ಇದನ್ನು ನ್ಯೂಟ್ರಿಷನಲ್ಲಿ ಬಳಸಬೇಕು ಅಂಥೇಳಿ. ಇನ್ನು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳ್ದಂಗೆ ಇದು ಕೊಬ್ಬನ್ನು ಕರಗಿಸುತ್ತೆ, ಡೈಜೆಸ್ಟಿವ್ ಪ್ರಾಬ್ಲಮ್ಸನ್ನು ಇಂಪ್ರೂವ್ ಮಾಡಿ ಡೈಜೆಷನನ್ನು ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಹಾಗೆ ವೇಟನ್ನು ಕೂಡ ಕಡಿಮೆ ಮಾಡುತ್ತೆ. ಇದನ್ನು ನಾವು ನಿಯಮಿತವಾಗಿ ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ವೆಯ್ಟ್ ಕೂಡ ಲಾಸ್ ಆಗ್ತದೆ. ಅದಲ್ಲದೆ ಮೆಡಿಸಿನಲ್ ಯೂಸಸ್ ಇದೆ. ಅಂದರೆ ಹೇರ್ ಫಾಲ್, ಅಂದರೆ ಏನು ತಲೆ ಕೂದಲು ಉದುರುತ್ತಿರ್ತದೆ ಅದನ್ನು ಕಡಿಮೆ ಮಾಡುತ್ತೆ, ಊತಗಳೇನು ಬರ್ತಾ ಇರ್ತದೆ ಅದನ್ನು ಕಡಿಮೆ ಮಾಡುತ್ತೆ, ಡಯಾಬಿಟಿಕನ್ನು ಇದು ಮಾಡುತ್ತೆ. ಕ್ಯುಲಿನರಿ ಪರ್ಪಸ್ ಅಂದರೆ ಅಡುಗೆಗೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅದನ್ನು ಸಲಾಡ್ಸಲ್ಲಿ, ಹಾಗೆ ಹಸಿ ಎಲೆಗಳನ್ನು ತಿನ್ಬೋದು, ಪರಾಟ ಮಾಡ್ಬೋದು, ಲೀಫಿ ಡಿಶಸ್ ಈ ಪಲ್ಯಗಳನ್ನು ಎಲೆಯ ಪಲ್ಯಗಳನ್ನು ಬಳಸ್ಬೋದು. ಅದಲ್ಲದೆ ಅದನ್ನು ಒಣಗಿಸ್ಬಿಟ್ಟು ಕಸೂರಿ ಮೇಥಿ ಅಥವಾ ಕಸ್ತೂರಿ ಮೇಥಿ ಅಂತ ಕೂಡ ಹೇಳ್ತೇವೆ, ಅದನ್ನು ಗಾರ್ನಿಷ್ ಮಾಡೋಕ್ಕೆ, ಮೇಲೆ ಉದುರಿಸ್ಕೊಳ್ಳೋಕ್ಕೆ ಅಥವಾ ಅದರ ವಾಸನೆ, ಸುಗಂಧ ಭರಿತ ವಾಸನೆಗಾಗಿ ಬಳಸ್ತೇವೆ. ಆಮೇಲೆ ಲ್ಯಾಕ್ಟೇಷನ್ ಅಂದರೆ ಯಾವೆಲ್ಲ ತಾಯಂದಿರು ಹಾಲು ಉಣಿಸೋ ತಾಯಂದಿರು ಇರ್ತಾರೆ ಅವ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಕೆಲವೊಮ್ಮೆ ಇದನ್ನ ಅತಿಯಾಗಿ ಬಳಸಬಾರ್ದು. ಅತಿಯಾಗಿ ಬಳಸ್ತು ಅಂತ ಹೇಳಿದರೆ ಏನಂದರೆ, ಕೆಲವೊಮ್ಮೆ ಡಹೀರಿಯಾ ಮತ್ತು ನೋಸಿಯಾ ಅಂದರೆ ಒಂದು kg ಒಂದೇ ದಿನಕ್ಕೆ ಬಳಸ್ತು ಅಂತ ಹೇಳಿದರೆ ಆವಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಈವನ್ ಬ್ಲಡ್ ಶುಗರ್ ಕೂಡ ತುಂಬ ಡ್ರಾಪ್ ಆಗುತ್ತೆ. ಅದರಿಂದ ನೋಡ್ಕೊಂಡು ಬಳಸಬೇಕು. ಯೂಶ್ವಲಿ 1 kg ಎಲ್ಲ ತಿನ್ನೋಕ್ಕಾಗಲ್ಲ, 1-2 ಸ್ಪೂನು ಪರ್ ಡೇ ತಿನ್ಬೋದು, ಅಥವಾ 1 ಕಟ್ಟು ಮೆಂತ್ಯ ಸೊಪ್ಪನ್ನು ತಿನ್ಬೋದು. ಬೀಜ ಈ ರೀತಿ ಕಾಣ್ತದೆ. ಈ ಬೀಜವನ್ನು 2 ಸ್ಪೂನು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಚೀವ್ ಮಾಡ್ಕೊಂಡು ತಿನ್ನಬೇಕು ಬೀಜವನ್ನು, ಜೊತೆಗೆ ಆ ನೀರನ್ನು ಕೂಡ ನಾವು ಕುಡಿಬೇಕಾಗ್ತದೆ ಅಂತಕ್ಕಂಥದ್ದು. ಎಲೆ ಈ ರೀತಿ ಕಾಣ್ತದೆ. ಇದನ್ನು ಬಳಸ್ಕೊಂಡು ನಾವು ಪರಾಠವನ್ನು ಮಾಡ್ಬೋದು, ಸಬ್ಜಿಯನ್ನು ಮಾಡ್ಬೋದು. ಅದಲ್ಲದೆ ನಾವು ನಾವು ಕರೀಸ್ ಕೂಡ ಮಾಡ್ಕೊಳ್ಬೋದು. ಇದು ನೋಡಿ ಈ ರೀತಿ ಕೆಲವೊಂದು ದೋಸೆಗಳಲ್ಲೆಲ್ಲ ಹಾಕೋತೀವಿ ಫ್ಲೇವರ್ಗೆ, ಟೇಸ್ಟ್ಗೆ, ಈ ರೀತಿ ಇರ್ತದೆ. ನಾವು ಇದನ್ನು ಪಾಟ್ಗಳಲ್ಲಿ ಕೂಡ ಬೆಳೆಸ್ಕೋಬೋದು ಮನೆಯಲ್ಲೇ, ಹೊರಗಡೆಯಿಂದನೇ ಪರ್ಚೇಸ್ ಮಾಡಬೇಕು ಅಂತಲೂ ಇಲ್ಲ. ಇಲ್ಲಿ ನೋಡಿ ಪಲ್ಯ, ಅದು ಅಂದರೆ ಬೇರೆ ಬೇರೆ ಕಾಳುಗಳು ಅದ್ರ ಜೊತೆಗೆ ಸೋಲಾಗೂ ಮಾಡ್ಬೋದು, ಒಂದೇದಿಂದನೂ ಮಾಡ್ಬೋದು, ಅಥವಾ ಕಾಳು ಆಲೂಗಡ್ಡೆ ಜೊತೆಗೆ ಕೂಡ ಸಬ್ಜಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಈ ಸೀಡ್ಸ್ದು ಸುಮಾರು ಇದರದ್ದು ಹಿಸ್ಟ್ರಿಗೆ ನಾವು ತಿಳಿತಾ ಹೋದ್ವಿ ಅಂದರೆ, ನಮ್ಮ ವೇದ ಪುರಾಣಗಳಲ್ಲಿ ಕೂಡ ಇದರ ಉಲ್ಲೇಖ ಇದೆ. ಒಂದು 6000 ವರ್ಷಗಳ ಹಿಂದಿಂದ ಬಂದಿರತಕ್ಕಂಥದ್ದು. ಈಜಿಪ್ಷಿಯನ್ನು ಇದನ್ನು ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರು ಈಜಿಪ್ಷಿಯನ್ಸು, ನಮಗೆಲ್ಲ ಗೊತ್ತಿದೆ. ಅವರು ಪಿರಮಿಡ್ಸ್ ಎಲ್ಲ ಮಾಡ್ತಿದ್ರು. ಅವರು ತಮ್ಮ ಮಮ್ಮಿಗಳನ್ನು ಮಾಡ್ತಿದ್ರಲ್ಲ, ಅಂದರೆ ಅವರ ಏನು ತೀರಿ ಹೋಗಿರ್ತಾರೆ ಹಿರಿಯರು, ಅವ್ರುಗಳನ್ನು ಮಮ್ಮಿಫಿಕೇಷನ್ ಅಥವಾ ಮಮ್ಮಿಗಳನ್ನು ಮಾಡಿ ಇದರಲ್ಲಿ ಪಿರಮಿಡಲ್ಲಿ ಇರ್ತಿದ್ರಲ್ಲ, ಇವನ್ನ ಪಕ್ಕಕ್ಕೆ ಇಡ್ತಿದ್ರು. ಅದರಿಂದ ಏನಾಗ್ತಿತ್ತು ಅಂತ ಹೇಳಿದರೆ, ಅಲ್ಲಿ ಹುಳುಗಳು ಬರದೆ ಅದು ಅದೇ ರೀತಿ ಮಮ್ಮಿಗಳು ಸುರಕ್ಷಿತವಾಗಿಡಲು ಹೆಲ್ಪ್ ಆಗ್ತಿತ್ತು. ಅದಲ್ಲದೆ
ಕೆಲವೊಮ್ಮೆ ಸುಟ್ಟಗಾಯಕ್ಕೆ ಕೂಡ ಇವರು ಇದನ್ನು ಬಳಸ್ತಿದ್ರು ಈಜಿಪ್ಷಿಯನ್ಸು ಅಂಥೇಳಿ. ಆಮೇಲೆ ಇದನ್ನು ಏನಂದರೆ ಇನ್ಫೆಕ್ಷನ್ ಬರದೇ ಇರೋ ರೀತಿಯಲ್ಲಿ ಕೂಡ ಬಳಸ್ತಿದ್ರು ಅಂಥೇಳಿ. ಆದರೆ ರೋಮನ್ಸು ಈಜಿಪ್ಷಿಯನ್ಸ್ ಯಾವ ರೀತಿ ಬಳಸಿದ್ರು ನೋಡಿದ್ವಿ. ಇನ್ನು ರೋಮನ್ಸ್ ಏನಕ್ಕೆ ಬಳಸ್ತಾ ಇದ್ರು ಅಂತ ಹೇಳಿದರೆ, ಅವರು ರೆಸ್ಪಿರೇಟರಿ ಪ್ರಾಬ್ಲಮ್ಸು, ಇಂಟೆಸ್ಟೈನಲ್ ಇಶ್ಯೂಸಿಗೆಲ್ಲ ಬಳಸ್ತಾ ಇದ್ದರು. ಆಮೇಲೆ ಅದಲ್ಲದೆ ಲ್ಯಾಕ್ಟೇಟಿಂಗ್ ಮದರ್ಸು ಅಂದರೆ ಹಾಲು ಉಣಿಸೋ ತಾಯಂದ್ರಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿ ಬಳಸಲಾಗ್ತಿತ್ತು. ಅಂದರೆ ತುಂಬ ಹಳೆ ಕಾಲದಿಂದ ಒಂದು 6000 ವರ್ಷಗಳ ಹಿಂದಿಂದ ಇದರದ ಬಳಕೆ ಇದೆ ಅಂತ ಹೇಳಿ. ಫೀವರ್ ಕಡಿಮೆ ಮಾಡುತ್ತೆ, ವಾಮಿಟಿಂಗ್ ಕಡಿಮೆ ಮಾಡುತ್ತೆ, ಹಸಿವನ್ನು ಹೆಚ್ಚಿಸುತ್ತೆ, ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ, ಡಯಾಬಿಟಿಸ್ ಕಡಿಮೆ ಮಾಡುತ್ತೆ. ತುಂಬ ಈ ಇಂಥದೇ ಕೆಲಸ ಅಂತಲ್ಲ, ತುಂಬ ಮತ್ತು ಸ್ಕಿನ್ನನ್ನು, ಚರ್ಮದ ಆರೋಗ್ಯ, ಆಮೇಲೆ ಕೂದಲಿನ ಆರೋಗ್ಯ ಕೂಡ ಸುಧಾರಿಸ್ತದೆ ಅಂತಕ್ಕಂಥದ್ದು. ಈಗ ನೋಡಿ, ಆಗ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತು ಅಂತ ಹೇಳಿದರೆ ನಮ್ಮ ಇದರಲ್ಲಿ ಏನು ವೇಟ್ ಕೂಡ ಕಡಿಮೆ ಆಗ್ತದೆ. ತೂಕ ಇಳಿಸ್ಬೇಕಂತ ಯಾರೆಲ್ಲ ಇಷ್ಟಪಡ್ತಾರೋ ಅವರು ಇದನ್ನು ಬಳಸ್ಬೋದು. ಆಮೇಲೆ ಕೆಲವೊಂದು ಏನು ಅಂತ ಹೇಳಿದರೆ ಕ್ರಿಮಿಕೀಟಗಳು ಹೊಟ್ಟೆಯಲ್ಲಿ ಆಗ್ತಾ ಇರ್ತವೆ, ಜಂತುಗಳು ಆಗ್ತಾ ಇರ್ತವೆ. ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಅಲ್ಲಿ ಕೂಡ ಕಡಿಮೆ ಆಗ್ತದೆ. ವುಮೆನ್ಸ್ ಹೆಲ್ತ್, ಎಸ್ಪೆಷಲಿ ಹಾರ್ಮೋನಲ್ ಇಶ್ಯೂಸು, ಲೈಂಗಿಕ ಸಮಸ್ಯೆಗಳಿರ್ತಕ್ಕಂಥ ಮಹಿಳೆಯರಿಂದ ಇದನ್ನು ಬಳಸೋದು ತುಂಬ ಅತ್ಯುತ್ತಮ ಅಂತ ಹೇಳ್ಬೋದು. ನೋಡಿ, ನಾನು ಇವಾಗ ಹೇಳ್ತಾ ಬಂದಲ್ಲ, ಅದೇ ರೀತಿ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡ್ತು, ಸ್ಕಿನ್ ಹೆಲ್ತು, ಹೇರ್ ಹೆಲ್ತು, ಡೈಜೆಷನ್ ಇಂಪ್ರೂವ್ ಮಾಡ್ತು, ಲಿಬಿಡೋ ಇನ್ಕ್ರೀಸ್ ಮಾಡುತ್ತೆ. ವುಮನ್ ಹೆಲ್ತ್ ಅಂದರೆ ಮಹಿಳೆಯರ ಆರೋಗ್ಯಕ್ಕೆ ತುಂಬ ಉತ್ತಮ. ಆರ್ಥ್ರೈಟಿಸ್ ಕಡಿಮೆ ಮಾಡುತ್ತೆ, ಅಂದರೆ ಬೋನ್ ಅಥವಾ ಎಲುಬು ಸಂಬಂಧಿತ ರೋಗವನ್ನು ಕಡಿಮೆ ಮಾಡುತ್ತೆ. ಎಕ್ಸಸೈಸ್ ಮಾಡ್ದೇ ಇದನ್ನು ಕನ್ಸ್ಯೂಮ್ ಮಾಡ್ತು ಅಂತ ಹೇಳಿದರೆ ವೆಯ್ಟ್ ಲಾಸ್ ಆಗ್ತದೆ. ಡಯಾಬಿಟಿಕ್ ಪೇಷಂಟಿಗೆ ಒಳ್ಳೆಯದು. ಮತ್ತು ಏನು ನಮ್ಮ ಗಟ್ಟಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದರೂ ಕೂಡ ಇದು ಒಳ್ಳೆಯದು. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾರ್ಟ್ ಡಿಸೀಸ್ ಕಡಿಮೆ ಮಾಡುತ್ತೆ. ಆಮೇಲೆ ಕ್ಯಾನ್ಸರಸ್ ರೋಗಗಳನ್ನು ಕಡಿಮೆ ಮಾಡಿ ಹಾಲುಣಿಸೋ ತಾಯಂದ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನೆಕ್ಸ್ಟ್ ಬರೋಣ. ಹೆಲ್ತ್ ಬೆನಿಫಿಟ್ಸನ್ನೇ ಎಲ್ಲ ನಾವು ನೋಡಿದ್ವಿ. ಅದ್ರ ಜೊತೆಗೆ ಹೇಗೆ ಬಳಸಬೇಕು ಅಂತ ಹೇಳಿದರೆ, 1 ರಿಂದ 2 ಸ್ಪೂನು ಓವರ್ನೈಟು ಸೋಕ್ ಮಾಡಿಡಬೇಕು. ಅಂದರೆ ರಾತ್ರಿ ಎಲ್ಲ ನೆನೆ ಇಟ್ಬಿಟ್ಟು, ಇಲ್ಲಿ ನಿಂಬೆಯನ್ನು ಬಳಸ್ಬೋದು, ಬಳಸದೇ ಇರ್ಬೋದು. ರಾತ್ರಿ ಎಲ್ಲ ನೆನೆಬಿಟ್ಬಿಟ್ಟು ಬೆಳಗ್ಗೆ ಅದರ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಫಸ್ಟು ತೊಗೊಳ್ಬೇಕಾಗಿತ್ತು ಇದನ್ನೇ. ಅದಲ್ಲದೆ ಚೀವ್ ಮಾಡಿಕೊಂಡು, ಅಂದರೆ ಕಚ್ಚಿ ತಿಂದು ಆ ಬೀಜಗಳು ಏನು ನೆನೆ ಇಟ್ಟಿರುತ್ತೋ 2 ಸ್ಪೂನನ್ನು ಖಾಲಿ ಮಾಡಬೇಕು. ಅದಕ್ಕೆ ಮತ್ತು ಬ್ರೇಕ್ಫಾಸ್ಟ್ ಅಥವಾ ನಾವು ಏನು ಬೆಳಗಿನ ಆಹಾರವನ್ನು ತಗೋತೀವಿ ಅದಕ್ಕೂ ಒಂದು ಹಾಫ್ ಆನ್ ಅವರ್ ಬಿಫೋರ್ ಇದನ್ನು ತೊಗೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದು ನಮ್ಮ ಅಯರ್ನ್ ಕೆಪಾಸಿಟಿನ ಜಾಸ್ತಿ ಮಾಡ್ತದೆ ಅಂತಕ್ಕಂಥದ್ದು. ತುಂಬ ಬೆನಿಫಿಟ್ಸ್ ತುಂಬ ಇದ್ದಾವೆ, ಆದರೆ ಯಾವ ರೀತಿ ಬಳಸಬೇಕು ಅಂತ ನೋಡಬೇಕು. ಪ್ರೋಟೀನ್ಸ್, ಹೈ ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಲಾಗ್ತದೆ. ಇನ್ನು ವಾತ, ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ವಾತ ಯಾರೆಲ್ಲ ಇದೆಯೋ ಅವ್ರಿಗೆ ತುಂಬ ಒಳ್ಳೆಯದಿದು. ಮೆನ್ಸ್ಟ್ರುವಲ್ ಇರ್ರೆಗ್ಯುಲಾರಿಟೀಸ್ ಅಂದರೆ ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ಏನಿರ್ತದೆ ಅಂತ ಮಹಿಳೆಯರು ಇದನ್ನು ತಗೊಂಡ್ಕೊಂಡ್ರೆ ಒಳ್ಳೆಯದು. ಇನ್ನು ಕೆಲವೊಂದು ಮಹಿಳೆಯರಿಗೆ ಅಥವಾ ಕೆಲವೊಂದು ಜನಕ್ಕೆ ಸ್ಟ್ರೆಸ್ ಇರ್ತದೆ, ಆ್ಯಂಗ್ಸೈಟಿ ಇಶ್ಯೂಸ್ ಇರ್ತದೆ, ಕಾಗ್ನಿಟಿವ್ ಫಂಕ್ಷನ್ಸ್ ಆಗ್ತಿರಲ್ಲ, ಆಮೇಲೆ ಹಾರ್ಮೋನ್ಸ್ ಇಶ್ಯೂಸ್ ಇರ್ತದೆ, ಅವ್ರಿಗೆಲ್ಲ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಆದ್ದರಿಂದ ನಾವು ಇದನ್ನು ನಿಯಮಿತವಾಗಿ ನಮ್ಮ ಆರೋಗ್ಯದಲ್ಲಿ ಬಳಸ್ತಾ ಬರಬೇಕಾಗ್ತದೆ ಅಂಥೇಳಿ. ಸ್ವಲ್ಪ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಇದೆ, ಅಂದರೆ ಅತಿಯಾಗಿ ಸೇವನೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು. ಇದು ಸ್ಕಿನ್ನು ಗ್ಲೋ ಆಗುತ್ತೆ. ಡಾರ್ಕ್ ಸರ್ಕಲ್, ಅಂದರೆ ಕಣ್ಣಿನ ಕೆಳಗೆ ಏನು ಕಪ್ಪು ಇದು ಆಗಿರುತ್ತೋ ಸರ್ಕಲ್ ಥರ, ಅದರಲ್ಲಿ ಕೂಡ ಇದನ್ನು ಪೇಸ್ಟ್ ಮಾಡ್ಕೊಂಡು ಅಲ್ಲಿ ಕಣ್ಣು ಮೇಲೆ ಇಡ್ತು ಅಥವಾ ನಮ್ಮ ಒಂದು ಸ್ಕಾಲ್ಪ್ ಅಥವಾ ತಲೆಗೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಹಚ್ಚೋದು ಅಂತ ಹೇಳಿದರೆ, ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಇದನ್ನು ರುಬ್ಕೊಂಡು ತಲೆಗೆ ಬಳಸ್ತು ಅಂತ ಹೇಳಿದರೆ ನಮ್ಮ ಆರೋಗ್ಯಕ್ಕೆ, ಕೂದಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಲಾಗ್ತದೆ. ಇದು ಇನ್ಸುಲಿನ್ ಪ್ರೊಡಕ್ಷನ್ನಲ್ಲೂ ಕೂಡ ತುಂಬ ಹೆಲ್ಪ್ ಮಾಡ್ತದೆ ಅಂತಕ್ಕಂಥದ್ದು. ಇದಿಷ್ಟನ್ನು ಹೇಳಿ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ಇವತ್ತಿನ ಟ್ಯಾಗ್ಲೈನ್ ಬಂದು, ಅದರಿಂದ ಎಲ್ಲರೂ ಇದನ್ನು ಬಳಸ್ಕೋಬೇಕು ಅಂತ ಹೇಳ್ತಾ, ಮೊದಲನೇ ಟ್ಯಾಗ್ಲೈನ್ ಬಂದು ದ ರಾ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ. ಏನು ಅಂತ ಹೇಳಿದರೆ, ಹುಚ್ಚನಂತೆ ಇರು, ಪೆದ್ದನಂತೆ ಇರು, ಆದರೆ ನೀನಾಗಿರು. ಹುಚ್ಚನಂತೆ ಇರೋ, ಪೆದ್ದನಂತೆ ಇರು, ಆದರೆ ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯ ಆಗುವಂತಿರು. ಅಂದರೆ ಹುಚ್ಚನಂಗಿರ್ತೀಯೋ, ಪೆದ್ದನಂಗಿರ್ತೀಯೋ, ಆದರೆ ನೀನಾಗಿರಬೇಕು. ಎಲ್ಲಿವರೆಗೂ ಜನ ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಥವಾ ಹೀಯಾಳಿಸ್ತಿರ್ತಾರೆ ಅಂಥೇಳಿದರೆ, ಎಲ್ಲಿ ನೀನು ಸಾಧನೆಯನ್ನು ಮಾಡಿ
ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತೀಯೋ ಆವಾಗ ಅನಿವಾರ್ಯವಾಗಿ ಅವರು ಕೂಡ ನಿನ್ನನ್ನು ಒಪ್ಕೊಳ್ತಾರೆ ಅಂತಕ್ಕಂಥದ್ದು, ಅಥವಾ ಒಪ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥದ್ದನ್ನು ದ ರಾ ಬೇಂದ್ರೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದು ದ ರಾ ಬೇಂದ್ರೆ ಅವರು ನನ್ನ ಫೇವ್ರೇಟ್ ಕವಿಗಳಲ್ಲಿ ಒಬ್ಬರು. ಹಾಗಾಗಿ ಅವರ ಮಾತನ್ನು ನೆನೆಯುತ್ತಾ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.